ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋಣ. ಸೊ ನನ್ನ ಸ್ವಿಗ್ಗಿ ಐಡಿ ಇರೋದು ಬಂದ್ಬಿಟ್ಟು ಬೆಂಗಳೂರು ರಾಜಾಜಿನಗರ ಝೋನು. ಸೊ ಇವತ್ತು ಸ್ವಲ್ಪ ವಿಭಿನ್ನವಾಗಿರ್ಲಿ ಅಂತ ಹೇಳ್ಬಿಟ್ಟು ತುಮಕೂರಲ್ಲಿ ಬಂದು ಸ್ವಿಗ್ಗಿ ಡೆಲಿವರಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ನಮ್ಮ ಅನ್ವೇಷಣೆ ಚಾನಲ್ನ ಶಂಕರ್ ಬ್ರೋ ಅವರು, ಹಾಗೆ ಯಶವಂತ್ ಕನ್ನಡಿಗ ಚಾನಲ್ ಇಂದ ಯಶವಂತ್ ಅವರು. ಸೊ ಈ ನಾವು ಮೂವರು ಒಟ್ಟಿಗೆ ಸೇರಿ ಇವತ್ತು ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋಣ, ಅದನ್ನು ಕೂಡ ತುಮಕೂರಲ್ಲಿ ಮಾಡೋಣ. ಸೊ ತುಮಕೂರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹಾಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ಹಾಗೆ ಡೆಲಿವರಿ ಬಾಯ್ಸ್ಗಳನ್ನ ಮಾತಾಡ್ಸೋಂಥ ಪ್ರಯತ್ನನೂ ಕೂಡ ಮಾಡೋಣ. ಇಲ್ಲಿ ನಮಗೆ ತುಮಕೂರಲ್ಲಿ ಪ್ಲಸ್ ಅಂತ ಏನಿದೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಅಪಾರ್ಟ್ಮೆಂಟ್ಗಳಂತೂ ಇಲ್ಲ, ಅಪಾರ್ಟ್ಮೆಂಟ್ಗಳಿಗೆ ಹೋಗೋ ಪ್ರಾಬ್ಲಮ್ಗಳಿರಲ್ಲ, ಹಾಗೆ ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ. ಬೆಂಗಳೂರಲ್ಲಿ ನೋಡೋದಾದ್ರೆ ತುಂಬಾ ಅಪಾರ್ಟ್ಮೆಂಟ್ಸ್ಗಳು ಇರುತ್ತೆ, ಹಾಗೆ ಟ್ರಾಫಿಕ್ ಕಿರಿಕಿರಿ ಜಾಸ್ತಿ ಇರುತ್ತೆ. ಸೊ ಎಲ್ಲದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವೊಂದಷ್ಟು ಜನ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗ್ಬೋದು. ಯಾಕೆಂತಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಜಿಲ್ಲೆಯಲ್ಲಿ ಅಂದ್ರೆ ಅದರಲ್ಲಿ ತುಮಕೂರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಹಾಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಆನ್ಲೈನ್ ಹೋಗ್ಬಿಡೋಣ. 1 year ಬ್ಯಾಕ್ ನೀವು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿರ್ತದೆ. ಸೊ ಡೈರೆಕ್ಟ್ ಆನ್ಲೈನ್ಗೆ ಹೋಗಬೇಕಾಗುತ್ತೆ. ಸೊ ಆನ್ಲೈನ್ಗೆ ಬಂದಿದೆ, ನೋಡೋಣ ಇಲ್ಲಿ ಯಾವುದಾದ್ರೂ ಆರ್ಡ್ರ್ ಬೀಳ್ತದೆ ಅಂತ. ಸೊ ಝೋನ್ ನೋಡೋದಾದರೆ ನೋಡೋಣ ತುಮಕೂರು ಎಷ್ಟು ದೊಡ್ಡದಿದೆ ಝೋನ್ ಇಲ್ಲಿ ಅಂತ ನೋಡಿ. ಇದು ತುಮಕೂರು ಝೋನು. ಸಾರಿ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಸೊ ಇಷ್ಟಿದೆ ತುಮಕೂರು ಝೋನು. ಸೊ ನೋಡೋಣ, ಒಂದು 3 ಆರ್ಡ್ರು ಇಲ್ಲ 2 ಆರ್ಡ್ರು ಎಕ್ಸ್ಪೀರಿಯನ್ಸ್ ಮಾಡೋಣ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ದು ಇಲ್ಲಿ ಏನಿದೆ ಹೆಂಗಿದೆ ಏನು ಅಂತ. ಸೊ ಡ್ಯೂಟಿ ಆ್ಯನ್ ಮಾಡಿದ್ದೀನಿ. ಸೊ ಬನ್ನಿ ಈಗ ನಿಮ್ಗೆ ಯಾವುದಾದ್ರೂ ಆರ್ಡ್ರ್ ಬಂದರೆ ಸಿಗ್ತೀನಿ. ಸ್ನೇಹಿತರೆ, ಈಗ ಆಲ್ರೆಡಿ ಟೈಮು 10:38 ಆಗಿದೆ ಬೆಳಗ್ಗೆ. ಸೊ ಆಲ್ರೆಡಿ ಆನ್ಲೈನ್ಗೆ ಹೋಗಿ ನಾವು ಒಂದು 15 ನಿಮಿಷ ಆಯಿತು, ಇನ್ನೂ ಯಾವುದೂ ಆರ್ಡ್ರ್ ಕೂಡ ಬಂದಿಲ್ಲ. ಇಲ್ಲಿನೇ ಆರ್ಡ್ರ್ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರ್ ಬರ್ತಾಯಿದೆ ಈಗ ತುಮಕೂರಲ್ಲಿ. ಬನ್ನಿ ಎಷ್ಟು ಅಮೌಂಟ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಸೊ ಫಸ್ಟ್ನೇ ಆರ್ಡ್ರ್ ಬರ್ತಾಯಿದೆ. ಸೊ ಡಿಸ್ಟೆನ್ಸ್ 2 ಕಿಲೋಮೀಟ್ರ್ ಅಂತೆ, ಟೈಮು 7 ಮಿನಿಟ್ಸು. ಅಮೌಂಟ್ ತೋರಿಸ್ತಿಲ್ಲ, ಏನಕ್ಕಪ್ಪ ಅಂದರೆ ಸರ್ವರ್ ಡೌನ್ ಅನಿಸುತ್ತೆ. ನಾನು ಅಮೌಂಟ್ ತೋರಿಸೋವರೆಗೂ ನಾವು ಎತ್ಕೊಳ್ಳೋದು ಬೇಡ. ಇಲ್ಲ ಎತ್ಬಿಡೋಣ, ಬೇರೆ ಯಾರನ್ನು ತಗೊಂಡ್ಬಿಡ್ತಾನೆ. ಆ ಥರನೂ ಇದೆಯಾ? ಹಂಗಿಲ್ಲ ಬ್ರೋ, ಕಾಲ್ ಮಾಡ್ತಾನೆ. ಅಮೌಂಟ್ ತೋರಿಸ್ತಾ ಇಲ್ಲ. ಆ ಕಡೆ ಅಪ್ರೂಪಕ್ಕೆ ಬಂದು ಬರೀ 7 ನಿಮಿಷ ಅಲ್ವಾ ಬ್ರೋ, ಕಡಿಮೆ ಇರುತ್ತೆ. ಅಪ್ಸೆಟ್ ಮಾಡಿ ಹೇಳ್ತೀನಿ. ಆದಮೇಲೆ ಬಂದಿರೋಂಥ ಆರ್ಡ್ರ್ ಇದು. ಸೊ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಪು ಅಲ್ವಾ? ಹಾಂ, ಮ್ಯಾಪ್ ಕೊಡಿ. ಡಿಫ್ರೆಂಟ್ ಆಗಿದೆ, ತುಂಬ ಚೇಂಜ್ ಇದೆ. ಇಲ್ಲಿಂದ ಪಿಕಪ್ ಎಷ್ಟಿದೆ, ಮಳೆ ಬೇರೆ ಬರ್ತಾ ಇದೆ. 1.4. ಸರಿ ಬನ್ನಿ ಹೋಣ ನಾನು ಎಷ್ಟೊಂದ್ರೆ ಸ್ನೇಹಿತರೆ, 1.4 ಕಿಲೋಮೀಟ್ರ್ ಪಿಕಪ್ ಇದೆ. ಬನ್ನಿ ಈಗ ಈ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಬರೋಣ. ಫಸ್ಟ್ನೇ ಆರ್ಡ್ರು ಕೂಡ ಬಂದಿದೆ. ಸೊ ನಾವು ಆನ್ಲೈನ್ಗೆ ಹೋದ್ಮೇಲೆ ಒಂದು 1/2 ಅವರ್ 40 ನಿಮಿಷ ಆಯಿತು ಅನಿಸುತ್ತೆ. ಅದಾದಮೇಲೆ ಫಸ್ಟ್ನೇ ಆರ್ಡ್ರ್ ಕೊಟ್ಟಿದ್ದಾನೆ. ಸೊ ಅಮೌಂಟ್ ತೋರಿಸ್ಲಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು, ಸರ್ವರ್ ಏನೋ ಬ್ಯುಸಿ ಇತ್ತು ಅನಿಸುತ್ತೆ, ಯಾಕೋ ಅಮೌಂಟ್ ತೋರಿಸ್ತಿಲ್ಲ. ಬನ್ನಿ ಪಿಕಪ್ ಲೊಕೇಶನ್ 1.5 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ ನಾವು 3 ಜನ. ಬನ್ನಿ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ, ಎಷ್ಟು ಅಮೌಂಟ್ ಕೊಡ್ತಾನೆ ನೋಡೋಣ. ಯಾವುದು ಪಾರ್ಟಿ ಅಲ್ಲ ಸ್ನೇಹಿತರೆ, ಗೊತ್ತಿಲ್ಲ ಬಾಬ್ರೋ. ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ, ಬನ್ನಿ ನೋಡಿ ಕ್ಯಾಂಪ್. ನಾನು ಬಂದಿಲ್ಲ, ನಂದು ಫಸ್ಟ್ ಟೈಮೇ. ಬನ್ನಿ ಆರ್ಡ್ರ್ ಪಿಕಪ್ ಮಾಡ್ಕೊಂಬರೋಣ. ಥ್ಯಾಂಕ್ಸ್ ಅಮ್ಮ. ಸ್ನೇಹಿತರೆ, ಆರ್ಡ್ರನ್ನ ಪಿಕಪ್ ಮಾಡಿದ್ದೀವಿ ನೋಡಿ, ಇಲ್ಲೇ ಇದೆ ಶಂಕರ್ ಅವ್ರ ಹತ್ರ. ಬನ್ನಿ ಆರ್ಡ್ರನ್ನ ಡೆಲಿವರಿ ಮಾಡೋಣ. ಸೊ ಬ್ರೋ, ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಐತೆ ಬ್ರೋ? ಇದು ಡ್ರಾಪ್ ಎಷ್ಟು? 1.7. ಸ್ನೇಹಿತರೆ, ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಸೊ ಈಗ ಡೆಲಿವರಿ ಮಾಡೋಣ. ಫಸ್ಟ್ನೇ ಆರ್ಡ್ರು ಡೆಲಿವರಿ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿ ನಮ್ಮ ಶಂಕರ್ ಅವರು ಡೆಲಿವರಿ ಮಾಡ್ತಾವ್ರೆ. ಬ್ರೋ ಎಷ್ಟು ಕೊಟ್ಟ? ಇಲ್ಲ ಸೈಡ್ ಮುಂದೆ ಸೈಡ್ಗೆ ಹಾಕಿ.
ಶಾಕಿಂಗ್ ವಿಷಯ ಇದು. ಅಲ್ಲ ಏನು ಸ್ವಿಗ್ಗಿಗೆ ಏನಾರ ಫ್ರೀಯಾಗಿ ಏನಾರ ಡ್ಯೂಟಿ ಮಾಡ್ಕೊತಾ ಇದೀವಿ ನಾವು ಹೆಂಗೆ ಅಂತ ಯಾವ ರೀತಿ ಇದು ಹೇಳಿ ಬ್ರೋ. ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದೀವಲ್ಲ ಬ್ರೋ, ಇದು ಯಾವುದು ಬ್ರೋ ಇದು? ₹0 ಅಂತೆ, ಹೆಂಗೆ ಇದು? ಟುಡೇ ಅರ್ನಿಂಗ್ಸ್ ನೋಡಿ ಬ್ರೋ. ಟುಡೇ ಅರ್ನಿಂಗ್ಸ್ ಝೀರೋ. ಅಮೌಂಟ್ ತೋರಿಸ್ತಿಲ್ಲ, ಅದು ಅಮೌಂಟ್ ತೋರಿಸ್ತಿಲ್ಲ. ಹೌದು, ಆರ್ಡರ್ ಬರಬೇಕು. ಫಸ್ಟ್ನೇ ಆರ್ಡರ್ನ ಡ್ರಾಪ್ ಮಾಡಿದ್ದೀವಿ ಪಿಕಪ್ ಮಾಡಿ, ಬಟ್ ಆದರೆ ಇಲ್ಲಿ ಆರ್ಡರ್ನ ಕಂಪ್ಲೀಟ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಒಂದು ಆರ್ಡರ್ ಕಂಪ್ಲೀಟ್ ಆಗಿದೆ ಅಂತ. ಬಟ್ ಅರ್ನಿಂಗ್ಸಲ್ಲಿ ನೋಡಿದ್ರೆ ಝೀರೋ ಅಂತಿದೆ ನೋಡಿ, ಝೀರೋ. ಏನಕ್ಕಂತ ಗೊತ್ತಿಲ್ಲ. ಇನ್ಸೆಂಟಿವ್ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ, ಏನೇ ಅಡ್ಜಸ್ಟ್ಮೆಂಟ್ ಇಲ್ಲೋ ಅರ್ನಿಂಗ್ಸ್ ಬಂದೇ ಬರಬೇಕಲ್ಲ ಬ್ರೋ, ಇದು ಬರ್ತಾ ಇಲ್ಲ ಇಲ್ಲಿ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್ವಿಸ್ ಮಾಡ್ತಾ ಇದ್ದೀನಿ, ಫ್ರೀಯಾಗಿ ಸರ್ವಿಸ್. ಫ್ರೀಯಾಗಿ ಪ್ರಮೋಟ್ ಮಾಡೋದಂತೀರಾ, ಇದು ಮಾಡೋದಂದರೆ ಸರ್ವಿಸ್ ಬೇರೆ ಮಾಡಬೇಕು. ಈಗ ಗೊತ್ತಿಲ್ಲ, ಇದೇನೋ ಆಗಿದೆ. ಐ ಥಿಂಕ್ ಟಿಕೆಟ್ ಐ ಥಿಂಕ್ ರೀಸೆಂಟಾಗಿ ಡ್ಯೂಟಿ ಮಾಡಿದ್ದಕ್ಕೆ ಏನಾರು ಈ ಥರ ಆಗ್ತಾ ಇದೆಯಾ? ನೀವೇ ಹೇಳಬೇಕು, ನಿಮ್ಮ ಇಲ್ಲ ಡ್ಯೂಟಿ ಮಾಡಿಲ್ಲ, ನೋಡೋಣ. ಮಾಡಿದ್ದೀವಲ್ಲ, ಸರಿ ಓಕೆ ನೋಡೋಣ. ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡಿದ್ದೀವಿ, ಬಟ್ ಆದರೆ ಒಂದು ಆರ್ಡ್ರಿಗೋಸ್ಕರ ಒಬ್ಬರು ಇಬ್ರು ನಾನೊಂದು 3 ಜನ ಬಂದಿದ್ದೀವಿ. ಒಂದು ಆರ್ಡ್ರಿಗೆ ಅದು ₹0 ಕೊಟ್ಟಿದ್ರೆ 3 ಟೀ ಅಂತ ಕುಡ್ಕೊಂತಿದ್ವಿ. ಆದರೆ ಝೀರೋ ಕೊಟ್ಟವನೆ. ಇನ್ನೊಂದು ಆರ್ಡ್ರ್ ಮಾಡೋಣ. ಐ ಥಿಂಕ್ ಏನಾದರೂ ಟೆಕ್ನಿಕಲ್ ಅಂತ ಏನಾದರೂ ಇರ್ಬೋದು. ಸೊ ಬನ್ನಿ, ಇನ್ನೊಂದು ಆರ್ಡ್ರ್ ಸಿಗ್ತಾರೆ, ಸಿಗ್ತೀನಿ. ನಿಮ್ಮ ಮನೆ ಕಡೆ ತಾನೇ ಇದು? ಹೋಗೋಣ ಸ್ನೇಹಿತರೆ. ಇನ್ನೊಂದು ಆರ್ಡ್ರ್ ಬೀಳ್ತಾ ಇದೆ. ಸೊ ಆಂಧ್ರ ಡಿಲೈಟ್ ಅಂತೆ ಸ್ನೇಹಿತರೆ, ಮತ್ತೊಂದು ಆರ್ಡ್ರ್ ಬೀಳ್ತಿದೆ. ಸೆಕೆಂಡ್ನೇ ಆರ್ಡ್ರು 4.8 ಕಿಲೋಮೀಟ್ರ್, ಸಾರಿ 4.5 5 ಕಿಲೋಮೀಟ್ರ್ ಇದೆ ಹತ್ತತ್ರ. ಪಿಕಪ್ ಡ್ರಾಪ್ ಸರಿ, ಬಟ್ ಅಮೌಂಟ್ ತೋರಿಸ್ತಾ ಇಲ್ಲ. ಲಾಸ್ಟ್ ಆರ್ಡ್ರದ್ದು ಅಮೌಂಟೇ ಕೊಟ್ಟಿಲ್ಲ. ಇದಕ್ಕೂ ಸಾರಿ ನೋಡಿ, ಅಮೌಂಟೇ ತೋರಿಸ್ತಾ ಇಲ್ಲ. ಏನೋ ಮಿಕ ಮಾಡ್ತಾನೆ ನನಗೆ, ಏನಂತ ಗೊತ್ತಿಲ್ಲ. ಅಪ್ರೂಪಕ್ಕೆ ಏನೋ ಒಂದು ಅರ್ನಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದು ಇದು ನೋಡಿದ್ರೆ ಈ ಥರ ಮಿಕ ಮಾಡ್ತಾ ಇದೆ. ಸೊ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಬಿಡೋಣ. ಎಕ್ಸೆಪ್ಟ್ ಮಾಡಿ ಸ್ನೇಹಿತರೆ, ಸೆಕೆಂಡ್ ಆರ್ಡ್ರ್ ಬೀಳ್ತಾ ಇದೆ. ಸೊ ಫಸ್ಟ್ನೇ ಆರ್ಡ್ರ್ ಡೆಲಿವರಿ ಮಾಡಿದೋ ಯಾವುದೇ ಥರ ಅಮೌಂಟ್ ಏನೂ ಕೊಡಲಿಲ್ಲ, ₹0 ಅಂತ ತೋರಿಸ್ತಾ ಇದ್ದ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಎರಡನೇ ಆರ್ಡ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಕಿಲೋಮೀಟ್ರು 4.89 ಇದೆ. ಬನ್ನಿ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಬ್ರೋ ಅಕ್ಸೆಪ್ಟ್ ಮಾಡ್ತೀನಿ ಬ್ರೋ. ಬ್ಯಾಚ್ ಆರ್ಡ್ರು ಕ್ಯಾನ್ಸಲ್ ಮಾಡಿರಿ. ಎತ್ಕೊಳ್ಳೋಣ, ಬೇಡ ಇರಿ, ಮಾಡ್ಬೇಡ ಮಲ್ಟಿ ಆರ್ಡ್ರ್. ಸ್ನೇಹಿತರೆ, ಸೆಕೆಂಡ್ನೇ ಆರ್ಡ್ರಲ್ಲಿ ಮಲ್ಟಿ ಆರ್ಡ್ರ್ ಕೊಟ್ಟಿದ್ದಾನೆ. ಎತ್ಕೊಳ್ಳಿ ನೋಡೋಣ. ಸ್ನೇಹಿತರೆ, ಬ್ಯಾಚ್ ಆರ್ಡ್ರ್ ಬೀಳ್ತಾ ಇದೆ. ಸೊ ನಮ್ಮ ಅದೃಷ್ಟಕ್ಕೆ ಇವತ್ತು ಎರಡನೇ ಆರ್ಡ್ರು ಬ್ಯಾಚ್ ಆರ್ಡ್ರ್ ಬೀಳ್ತಾ ಇದೆ. ಇದು ಬಂದ್ಬಿಟ್ಟು 1.9 ಇದೆ. ಅಲ್ಲೇ ಪಿಕಪ್ ಹತ್ರನೇ ಡ್ರಾಪ್, ಆಲ್ಮೋಸ್ಟ್ ಒಂದು 500 ಮೀಟ್ರು. ಬಟ್ ಏನಪ್ಪ ಅಂದರೆ ಇದೂ ಸೇಮ್ ನೋಡಿ, ಅಮೌಂಟ್ ತೋರಿಸ್ತಾ ಇಲ್ಲ. ಬಂದು 3 ಜನ ಒಂದೇ ಡ್ಯೂಟಿಯಲ್ಲಿ 3 ಜನ ಮಾಡ್ತೀವಿ. ಅಟ್ಲೀಸ್ಟ್ ಈಗಾದರೂ ಸ್ವಿಗ್ಗಿನೇ ಅಕ್ಸೆಪ್ಟ್ ತಗೊಳ್ಳಿ. ಸರಿ, ಸ್ವಿಗ್ಗಿ ಅವ್ರು ಏನೋ ಕಾಲ್ ಮಾಡ್ತಾರೆ ನೋಡೋಣ. ಹಲೋ, ಹಾಂ ಒನ್ ನೋಡಿ, ನೀ ಕೊಡ್ತೀಯ ಬಂದು ನನಗೆ ದುಡ್ಡು ಕೊಡ್ತಾ ಇಲ್ಲ. ಯಾರು ಕೊಡ್ತಾರೆ ದುಡ್ಡು? ಯಾರ ಅಪ್ಪನ ದುಡ್ಡು, ಅಮ್ಮಪ್ಪನ ದುಡ್ಡು, ನಾನು ಕಷ್ಟಪಟ್ಟಿರೋ ದುಡ್ಡು ಕೊಡ್ತಾ ಇಲ್ಲ. ಅದು ಆಮೇಲೆ ಕಸ್ಟಮರ್ ಕೇರ್ ಹತ್ರ ಮಾತಾಡೋಣ, ನೋಡೋಣ. ಬನ್ನಿ ಸ್ನೇಹಿತರೆ, ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ವಿ. ಬ್ಯಾಚ್ ಆರ್ಡ್ರು 2 ಒಂದೇ ಹತ್ರ ಪಿಕಪ್ಪು, 2 ಒಂದೇ ಹತ್ರ ಹೆಂಗೋ ಪಿಕಪ್ಪು, ಡ್ರಾಪು ಬೇರೆ ಬೇರೆ. ಹೋಗೋಣ ಬನ್ನಿ. ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಬನ್ನಿ ಫುಡ್ ಇಸ್ಕೊಂಬರೋಣ. ಮಲ್ಟಿ ಆರ್ಡ್ರು ತಗೋತೀರಿ ಬಿಡಿ. ಇದು 488. ಬ್ರೋ ಸೆಲ್ಫಿ ಟೀ ಶರ್ಟ್ ಹಾಕಿದ್ದೀರಿ, ನೀವೇ ಕೊಡಿ. ಹಾಂ, ದುಡ್ಡೇ ಕೊಡಲಿಲ್ಲ ಅಂದ್ರೆ ಏನಕ್ಕೆ? ಈಗಲೇ ಮಾಡಲಿ ಬಿಡಿ, ಈಗಲೇ ಮಾಡಲಿ. ಏನು ಕೊಟ್ಟರೆ ಎಲ್ಲ ಓಡ್ತಾಯ್ತಾ? ಇನ್ನು ಓಡಾಗ್ತಾಯ್ತಾ? ಹಬ್ಬದಲ್ಲ ಎಕ್ಸ್ಪೀರಿಯನ್ಸ್ ಸರಿ ಇಲ್ಲ. ಸ್ವಿಗ್ಗಿ ಹಾಕೊಂಡು ಕೊಡಿ, ನನ್ನೇ ಕೊಡಲಾ? ಟೀ ಶರ್ಟ್ ಹಾಕೋರು ಅವರೇ ಕೊಡಲಿ ಬಿಡಿ. ತಗಂತಿಲ್ಲ ಗುರು, ಹಿಂದ ಇರುತ್ತೆ ತಗಂತಿಲ್ಲ ಅದು. ತಗತ್ತು ಚೆಕಿಂಗ್ ಇವತ್ತು ಅಂತೆ.
ಮಾಡಿದ್ದೀನಿ. ಈಗ ಈ ಕಡೆ ಟಿ ಶರ್ಟ್ ಇದೆ, ಇದು ಟಿ ಶರ್ಟ್ ಕಾಣುತ್ತೆ ಬಿಡಿ ಹಿಂಗೆ ಮಾಡಿ. ಇನ್ನೊಂದಿದೆ ನೆಟ್ವರ್ಕ್ ಇಶ್ಯೂ ಇದೆ ಅದಕ್ಕೆ ಹೊಡಿಬೇಡಿ ಟಿ ಶರ್ಟ್ ಹಾಕೊಂಡ್ಲೇಬೇಕಂತ ರೀ ಮಾಡಕ್ಕೆ ಸೆಲ್ಫಿ ಒಬ್ಬರು ಕೊಟ್ಟಿದ್ದೀವಿ ಮತ್ತೆ ನಾವು ಯೂಟ್ಯೂಬ್ ತೊಗೊಂಡಿದ್ಯಾ 558. ಮೇಡಮ್ 2 ಆಗಿದೆ ಸ್ನೇಹಿತರೆ. 2 ಆರ್ಡ್ರನ್ನು ಪಿಕಪ್ ಮಾಡಿದ್ದೀವಿ. 1.2 ಕಿಲೋಮೀಟ್ರ್ ಇದೆ ಫಸ್ಟ್ನೇ ಆರ್ಡ್ರು. ತಗೊಳ್ಳಿ ಬ್ರೋ. ಇದು ಪವರ್ ಬ್ಯಾಂಕ್ ಕೊಡಿ ಚಾರ್ಜ್ ಆಯ್ತು. ಸ್ನೇಹಿತರೆ ಬ್ಯಾಚ್ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಮೇಡಮ್ ಭುವನ, ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಸ್ನೇಹಿತರೆ ಬ್ಯಾಚ್ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಮಾಡಿದ್ದೀನಿ. ಸೊ ಅಮೌಂಟ್ ಅಂತೂ ತೋರಿಸ್ತಾ ಇಲ್ಲ, 0 ರೂಪೀಸ್ ಅಂತ ತೋರಿಸ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬ್ಯಾಚ್ ಆರ್ಡ್ರು ಫಸ್ಟ್ನೇ ಆರ್ಡ್ರು ಡ್ರಾಪ್ ಆಗಿದೆ ನೋಡಿ. ದೊಡ್ಡ ಮೊಟ್ಟೆ ಕೊಟ್ಟವನೆ, ಈಗ ನಾವು ಹೆಂಗಾಗ್ಬಿಟ್ಟಿದೆ ಅಂದರೆ ಕಷ್ಟಪಟ್ಟು ದುಡಿಯೋದು ಬಿಸಿಲಲ್ಲಿ ₹1 ಇಲ್ಲ. ಎಷ್ಟು ದೊಡ್ಡ ಮೊಟ್ಟೆ ಇಲ್ಲಿ ಬಿಸಿಲು ನೋಡಿ. ಯಪ್ಪ ಒಂದು ಮೊಟ್ಟೆಗಿನ್ನ ದೊಡ್ಡದಾಗಿದೆ ಇದು. ಸರಿ ಬನ್ನಿ 2ನೇ ಆರ್ಡ್ರು ಡ್ರಾಪ್ ಮಾಡಿಬಿಟ್ಟು ಸೊ ನೋಡೋಣ 3ನೇ ಆರ್ಡ್ರು ನೋಡೋಣ. ಬಿದ್ದರೆ ಆಗಲ್ಲ ಬ್ರೋ, ಏನಾದರೂ ಡಿಸಿಷನ್ ಮಾಡೋಣ ಬನ್ನಿ. ಗೆಟ್ ನೆಕ್ಸ್ಟ್ ಕೊಡ್ಲಾ? ನೆಕ್ಸ್ಟ್ ಆರ್ಡ್ರು ಅದೇ ಬ್ರೋ, ಈ ಆರ್ಡ್ರು ಓಕೆ ಇಲ್ಲಿ ಕೊಡಿದ್ದು. ಸೊ ಇದು 3ನೇ ಆರ್ಡ್ರು, ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. 3ನೇ ಆರ್ಡ್ರು 3 ಕಿಲೋಮೀಟ್ರ್ ಇದೆ. ನಿಮ್ಮ ಮನೆ ಹತ್ರ ಐತೆ ಬ್ರೋ, ಹಂಗೆ ಕೊಟ್ಬಿಟ್ಟು ಹೋಗ್ಬಿಡೋಣ ಸಾಕು. 3 ಆರ್ಡ್ರು ಅವ್ರು ಕೊಟ್ಬಿಡ್ರಿ. ಅವ್ರು ಮಲ್ಟಿ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡರ್ ಡೆಲಿವರಿ ಮಾಡಿದ್ದೀನಿ. ಬ್ರೋ ಟಿ ಶರ್ಟು ಟಿ ಶರ್ಟಾ? ಹಾಂ ಇದೆ. ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ತುಮಕೂರಲ್ಲಿ ಯಾವ ರೀತಿ ಇರುತ್ತೆ ಆರ್ಡ್ರುಗಳು, ಹಾಗೆ ಅರ್ನಿಂಗ್ಸ್ ಎಲ್ಲ ಯಾವ ರೀತಿ ಕೊಡ್ತಾನೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಬಂದಿದ್ವಿ. ಸೊ ತುಮಕೂರಲ್ಲಿ ಆರ್ಡ್ರೇನೋ ಕೊಡ್ತಿದ್ದಾನೆ. 1.18 ಅವರ್ಸ್ ಲಾಗಿನಲ್ಲಿದ್ದೀವಿ. 3 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಆ ಅರ್ನಿಂಗ್ಸ್ ಮಾತ್ರ ಯಾವುದೇ ಥರ ಅರ್ನಿಂಗ್ಸ್ ಕೊಟ್ಟಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ID ಪ್ರಾಬ್ಲಮ್ಮ ಅಥವಾ ಏನಾದ್ರು ಸರ್ವರ್ ಪ್ರಾಬ್ಲಮ್ಮ ಏನು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ಸೊ ಇದನ್ನು ಕಸ್ಟಮರ್ ಕೇರ್ ಸಪೋರ್ಟ್ ತಗೊಂಡು ನಾವು ಇದನ್ನು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಬಟ್ 1 ಅವರ್ಗೆ ಅಂದರೆ 1.2 ಅಂದರೆ ಹತ್ತತ್ರ 1.25 ಅವರ್ಗೆ 3 ಆರ್ಡ್ರನ್ನ ಮಾಡಿದ್ದೀವಿ ಅಂತ ಅಂದರೆ ಆರ್ಡ್ರುಗಳೇನೋ ಕೊಡ್ತಿದ್ದಾನೆ. ಬಟ್ ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಕೊಡ್ತಿದ್ದ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಅಮೌಂಟ್ ಯಾಕೆ ಕೊಡ್ತಾಯಿಲ್ಲ, ಬರೀ 0 ರೂಪೀಸ್ ತೋರಿಸ್ತಿದ್ದಾನೆ. ಇವತ್ತು ಟುಡೇ ಅರ್ನಿಂಗ್ಸ್ ನೋಡಿ ಬರೀ 0 ರೂಪೀಸ್ ತೋರಿಸ್ತಿದ್ದಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬಾಯ್.